ನಿಮ್ಮನ್ನು ಕೂಡ ನಿಮ್ಮನ್ನು ಕೂಡ ಹೋಗಿ ಪ್ರಿಯಾಂಕ ಖರ್ಗೆ ಅದಕ್ಕೆ ಹೇಳಿದ್ದು ನಿಮಗೆ ಸದನದ ಸಮಯ ವಿನಾಕಾರಣ ಹಾಳಾಗ್ತಾ ಇದೆ. ಸದನದ ಸಮಯ ವಿನಾಕಾರಣ ಹಾಳಾಗ್ತಾ ಇದೆ. ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಸದಸ್ಯರು ದಯಮಾಡಿ ಕೂತ್ಕೊಳ್ಳಿ. ನಾಗರಾಜ್ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಸಭಾನಾಯಕರು ಮಾತಾಡ್ತಾರೆ. ಸಭಾನಾಯಕರು ಮಾತಾಡಿ. ಹೇಳಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಸನ್ಮಾನ್ಯ ಈ ವಿಷಯದ ಬಗ್ಗೆ ಬೆಳಗ್ಗೆ ಅವರು ಪ್ರಸ್ತಾವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತಕ್ಷಣ ಸಮಯ ಕೊಡ್ತೀನಿ, ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ತೀರ್ಮಾನ ಕೊಡ್ತೀನಿ ಅಂತ ಹೇಳಿದರು. ಮಧ್ಯಾಹ್ನ ಬಂದ ಮೇಲೆ ಅವರು ತಾವು ಇದ್ರಿ, ಅವರು ತೀರ್ಮಾನ ಕೊಟ್ಟಿದ್ರು. ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ, ಈಗಾಗಲೇ ಹಕ್ಕುಚ್ಯುತಿಗೆ ರೆಫರ್ ಮಾಡಿದ್ದೀವಿ, ಆಗಾಗಲೇ ಅಲ್ಲಿ ಅದ್ರ ಮುಂದಿರೋದ್ರಿಂದ ಅದರಿಂದ ಬಂದ ನಂತರ ಅದ್ರ ಬಗ್ಗೆ ನಾವು ಮುಂದೆ ವಿಚಾರ ಮಾಡೋಣ ಅಂತೇಳಿ ಆದಮೇಲೆ ಮತ್ತೆ ಅವರು ನಾನು ಅಧಿಕಾರಿಗಳ ಮೇಲೆ ಕೊಟ್ಟಿದ್ದೀನಿ, ಎಲ್ಲಿ ಕೊಟ್ಟಿಲ್ಲ ಅಂತೇಳಿ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವ್ರು ಮಾತಾಡೋ ಸಂದರ್ಭದಲ್ಲಿ ಮತ್ತೆ ಎಲ್ಲವನ್ನೂ ತಂದರು. ಎಲ್ಲಿವರೆಗೂ ಹೋಯಿತು, ನಾನು ಹೆಸರು ಹೇಳಿಲ್ಲ ಅಂತ ಮೊದಲು ಹೇಳಿದವರು. ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳಿದರು, ಮುಖ್ಯಮಂತ್ರಿಗಳು ಸಮಕ್ಷಮದಲ್ಲಿ ಕರಿಬೇಕಂದ್ರು, ರಾಜೀನಾಮೆ ಮಾಡಬೇಕಂತ ಹೇಳಿದ್ರು. ಇವನ್ನೆಲ್ಲವನ್ನು ಮಾತನಾಡಿದ್ರು ಸರಿಯಲ್ಲ, ಅದನ್ನೆಲ್ಲ ರೆಕಾರ್ಡ್ಲಿಂದ ಹೋಗ್ಬೇಕು ಈಗ ಮಾತಾಡಿದರು. ಅವ್ರೇನು ಕೇಳಿದ್ರು, ಹಕ್ಕುಚ್ಯುತಿಗೆ ರಿಫರ್ ಮಾಡಿದ್ದಾರೆ ಸಭಾಪತಿಗಳು. ಅಲ್ಲಿ ಏನು ನಡೀತದೆ ನಡೀಲಿ, ತೀರ್ಮಾನ ಬಂದ ನಂತರ ಸರ್ಕಾರ ಯಾವ ರೀತಿಯಾಗಿ ಅದು ಉತ್ತರ ಕೊಡಬೇಕು ಕೊಡ್ತದೆ. ಸರ್ಕಾರ ಸಿದ್ಧ ಇದೆ, ಎಲ್ಲರಿಗೂ ಗೌರವ ಕೊಡಬೇಕು. ಸದಸ್ಯರಿಗಾಗಲಿ, ವಿರೋಧ ಪಕ್ಷ ನಾಯಕರಿಗಾಗಲಿ, ಸಚಿವರಿಗಾಗಲಿ ಎಲ್ಲರಿಗೂ ಗೌರವ ಸಿಗಬೇಕೆಂಬುದೇ ನಮ್ಮ ಸರ್ಕಾರ. ನಿಮ್ದು ಇಷ್ಟು ಉತ್ತರ 100% ಆದ್ರೆ ಬಿಟ್ಟು ಅದನ್ನು ಮಾತಾಡ್ತಾರೆ ಅಂದರೆ ರೌಡಿಸಮು, ಗೂಂಡಾಗಿರಿ ಅಂತೆಲ್ಲ ಮಾತಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಹಿರಿಯ ಸದಸ್ಯರು ಸರಿಯಲ್ಲ. ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ಮಾತಾಡಲಿಕ್ಕೂ ಶಕ್ತಿ ಇದೆ, ಮಾತಾಡ್ತೀವಿ. ಅದು ಮಾತಾಡಲಿಕ್ಕೆ ಅವಕಾಶ ಯಾರೂ ಕೊಡಬಾರ್ದು. ದಯವಿಟ್ಟು ಇದಾಗಲಿ ಈ ವಿಷಯ ಬಗ್ಗೆ ಹಕ್ಕುಚ್ಯುತಿ ಕಮಿಟಿಗೆ ಅಲ್ಲ ಸಭಾಪತಿಗಳು ರೆಫರ್ ಮಾಡಿದ್ದಾರೆ. ಹಕ್ಕುಚ್ಯುತಿ ಸಮಿತಿಯಲ್ಲಿ ಏನು ತೀರ್ಮಾನ ಬರ್ತೋ ಆ ತೀರ್ಮಾನದಂತೆ ಮುಂದೆ ಅದಕ್ಕೆ ಅವ್ರಿಗೆ ಸಮಸ್ಯೆ ಬಗೆಹರ್ತದೆ. ಆಯ್ತು, ಒಂದು ನಿಮಿಷ ನೀವು ಕೂತ್ಕೊಳ್ಳಿ. ಅವ್ರು ಉತ್ತರ ಒಂದು ನಿಮಿಷ ಅಣ್ಣ ನೀವು ಕೂತ್ಕೊಳ್ಳಿ ದಯಮಾಡಿ. ನೋಡಿ, ಯಾರು ಕ್ಷಮೆ ಕೇಳಬೇಕು? ಆಯ್ತು ಇರಲಿ, ಅದು ಯಾವಾಗ ಕೇಳಬೇಕು, ಯಾವಾಗ ಬರಬೇಕದು? ಬೇಸಿಕಲಿ ಅವರ ಅಡ್ವೊಕೇಟ್ ಯಾವಾಗ ಬರಬೇಕದು? ಹಕ್ಕುಚ್ಯುತಿಯಿಂದ ರಿಸಲ್ಟ್ ಬಂದ ಮೇಲೆ ಅದು ಸರಿಯಾದ ರೀತಿ ಯಾವ ರೀತಿ ರಿಸಲ್ಟ್ ಬರ್ತದೆ, ಆಮೇಲೆ ಯಾರು ಕ್ಷಮೆ ಇವ್ರು ಕೇಳಬೇಕು ಅವ್ರು ಕೇಳಬೇಕನ್ನೋ ತೀರ್ಮಾನ ಆಗ್ತದೆ. ವೆನ್ ಆಲ್ರೆಡಿ ಇಟ್ ಈಸ್ ಇನ್ ಪ್ರಾಪರ್ ಫೋರಮ್ ಅಂಡ್ ಅಗೈನ್ ಯು ಆರ್ ಆಸ್ಕಿಂಗ್ ಇನ್ ದಿಸ್ ಫೋರಮ್. In this forum also, opportunity is given. ಮಾಡಿ ಇಷ್ಟಕ್ಕೆ ಸದನ ಸಭೆ ಹಾಳು ಮಾಡಿದ್ರಿ. ಈಗ ನೋಡಿ, ಇಲ್ಲಿಂದ ಪೀಠದಿಂದ ಅವಕಾಶ ಕೊಟ್ಟಾಗಿದ್ದರಿಂದ ಅವ್ರು ಉತ್ತರ ಕೊಟ್ಟಾರೆ, ಅವ್ರು ಮಾತಾಡಿದ್ದಾರೆ, ಇವರು ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ವಿರೋಧ ಪಕ್ಷ ನಾಯಕರೇ, ಈಗ ಹಕ್ಕುಚ್ಯುತಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಏನು ಔಟ್ಕಮ್ ಬರ್ತದೆ, ನಿಮ್ಮ ಸಾಕ್ಷ್ಯಾಧಾರಗಳು ಏನಿದ್ರು ಕೂಡ ಅಲ್ಲಿ ಕೊಡಿ. ಅಲ್ಲಿಂದ ಬಂದ ನಂತರದಲ್ಲಿ ನಿಮಗೆ ಏನು ತೃಪ್ತಿ ಆಗದಿದ್ರೆ ಬೇರೆ ರೀತಿಯಲ್ಲಿ ಯು ಆರ್ ಲಿಬರ್ಟಿ ಟು ಫೈಲ್ ಪ್ರೈವೇಟ್ ಕಂಪ್ಲೇಂಟು ಎಲ್ಲ ಥರದಲ್ಲೂ ಅವಕಾಶ ಇದೆ. ಈ ಸದನದಿಂದ ಉತ್ತರ ಇಷ್ಟು ಬಂದಿದೆ ಸರ್ಕಾರದಿಂದ. ಈ ಉತ್ತರ ಸಮಾಧಾನ ಆಗಿಲ್ಲ ಅಂದರೆ ಮುಂದೆ ಕ್ವಶನ್ ಮಾಡಿ. ನಮ್ಮ ಪ್ರಶ್ನೆ ಇಷ್ಟೇ, ಹೇಳಿ. ಮಂತ್ರಿಗಳ ಹೆಸರನ್ನ ನಾನು ತಗೊಂಡೇ ಇಲ್ಲ, ಹಕ್ಕುಚ್ಯುತಿಯಲ್ಲಿ ಅವ್ರ ಹೆಸರನ್ನ ನಾನು ಪ್ರಸ್ತಾಪನೆ ಮಾಡಿಲ್ಲ. ಇಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರಲ್ಲ. ಅರೆ ಇಲ್ಲಿ ಮಾಡ್ತಾ ಇರೋದು ಬೇರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕ್ಷಮೆ ಕೇಳಬೇಕಂದ್ರೆ ಕ್ಷಮೆ ಕೇಳಿದ್ದಾರೆ. ಹೌದ್ರಿ, ನಾವು ಕೂಡ ಹಾಕೋದೆ ಅಂತ ಹೇಳಿದ್ರು. ಅಂದ್ಮೇಲೆ ಮಾಡಿಸಿದ್ಯಾರು? ಇಲ್ಲ, ಇವ್ರು ಅನ್ಕೋತಾ ಇದ್ದಾರೆ ಅಷ್ಟೇ. ಇಮ್ಯಾಜಿನೇಷನ್ ಅಷ್ಟೇ. ಸರ್ಕಾರ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಆಯ್ತು ಬಿಡಿ.
ನಿಮ್ಮನ್ನು ಕೂಡ ಹಾಕಿದ್ರೆ ಅರ್ಥ ಆಗಿರೋದು ನಿಮ್ಗೆ. ಅಲ್ಲ, ಅಧಿಕಾರ ಏನು ಊಟ ಮಾಡ್ಕೊಂಡಿರಲ್ಲ ನೀವು. ಅಧಿಕಾರದಲ್ಲಿ ನೀವೇ ಊಟ ಮಾಡ್ಕೊಂಡಿರಲ್ಲ. ಜನ ಕೂಡ ಕಾಲ ಬರುತ್ತೆ, ಕಾಲ ಬರುತ್ತೆ, ಕಾಲ ಬರುತ್ತೆ, ಉತ್ತರ ಸಿಗುತ್ತೆ ನಿಮ್ಗೆ. 30 ವರ್ಷದಿಂದ ಇದೆ ನೋಡ್ಕೊಂಡೇ ಬಂದಿದ್ದೀವಿ. ಉತ್ತರ ನಾವು ಸಿಗುತ್ತೆ. ಜನ ಕೂಡ ನಡ್ಕೊಳ್ಳಲ್ಲ. ಗೊತ್ತಾಯ್ತಾ? ಯಾರು ನಾವು ನಡ್ಕೋಬಾರ್ದಂಗೆ ಅಲ್ಲ, ಜನ ಕೂಡಕಂಗೆ ಅರೆ ಕೂಡ ಹಾಕ್ತೀರ ಹಾಗಾದ್ರೆ ನೀವು. ನಾವು ಹಾಕಲ್ಲ. ಜನ ಹಾಕಿದ್ದೀರಾ ದಯಮಾಡಿ ನೀವು? ನಾರ್ಮಲ್ ನೀವೇ ಪಕ್ಷಗಳಿಗೆ ನೀವೇ ಹೇಳಿದ್ದು. ಅದಕ್ಕೆ ನೀವು ಜನ ನೀವೆಲ್ಲ ಸೇರಿನೇ ಮಾಡಿದ್ದು. ನಾರ್ಮಲ್ ವಿರೋಧ ಪಕ್ಷ ನಾಯಕರು ದಯಮಾಡಿ ಕೂತ್ಕೊಳ್ಳಿ. ನೋಡಿ ಒಂದು ನಿಮಿಷ ದಯಮಾಡಿ. ಅವರು ಏನು ಬಯಸಿದ್ರು ಅವ್ರ ವಿಚಾರನ ತಿಳಿಸಿದ್ರು. ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಒಂದು ನಿಮಿಷ ಕೂತ್ಕೊಳ್ಳಿ. ಅವರು ವಿಷಯ ತಿಳಿಸಿದ್ದಾರೆ, ಸಭೆಗೆ ಅವಕಾಶ ಕೊಟ್ಟಿದ್ದನ್ನು ಅವರು ಉಪಯೋಗ ಮಾಡಿ ತಿಳಿಸಿದ್ದಾರೆ. ನೀವು ಕೂಡ ಉತ್ತರ ಕೊಟ್ಟಿದ್ದೀರಿ. ಒಂದು ಹಕ್ಕುಚ್ಯುತಿ ಇರ್ತಕ್ಕಂಥದ್ದು ಅವ್ರು ಈಗಲೂ ಕೂಡ ಸದನ ಮುಂದೆ ಹೇಳಿದ್ದಾರೆ. ಸಭಾಪತಿ